ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಧೈರ್ಯ ಮತ್ತು ಸ್ಪಷ್ಟ ಉದ್ದೇಶದಿಂದ ಕೇಳಿ. ಮಂಗಳನ ಶಕ್ತಿಯಿಂದ ಮೇಷ, ಇಂದು ನಿಮ್ಮ ಅಗ್ನಿ ಉತ್ಸಾಹ ಮತ್ತು ನಾಯಕತ್ವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಸಂಪರ್ಕಗಳು ಮತ್ತು ಆಳವಾದ ಸಂಭಾಷಣೆಗಳು ಸಂಬಂಧದ ಮೂಲವಾಗುತ್ತವೆ. ಒಂಟಿಗಳು ಪುಸ್ತಕ ಕ್ಲಬ್ಗಳಲ್ಲಿ ಅಥವಾ ಶೈಕ್ಷಣಿಕ ಸೆಟ್ಟಿಂಗ್ಗಳಲ್ಲಿ ನಿಜವಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಬಹುದು. ದಂಪತಿಗಳು ಒಟ್ಟಿಗೆ ಹೊಸದನ್ನು ಕಲಿಯುವ ಮೂಲಕ ತಮ್ಮ ಅನ್ಯೋನ್ಯತೆಯನ್ನು ಗಾಢಪಡಿಸಬಹುದು. ಮಂಗಳವಾರದ ಪ್ರಭಾವವು ನಿಮ್ಮ ದೃಢ ನಿಶ್ಚಯವನ್ನು ಹೆಚ್ಚಿಸುತ್ತದೆ. ಅಪೂರ್ಣ ವೈಯಕ್ತಿಕ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಹಿಂದಿನ ಕಾಲದ ಸಂಭಾಷಣೆಗಳು ಪ್ರಸ್ತುತ ಮಾರ್ಗದ ಬಗ್ಗೆ ಅನಿಶ್ಚಿತ ಸ್ಪಷ್ಟತೆಯನ್ನು ನೀಡಬಹುದು. ವೃತ್ತಿಯಲ್ಲಿ ಸಹಕಾರಾತ್ಮಕ ಪ್ರಯತ್ನಗಳು ಮತ್ತು ಕಿರಿಯರ ಮಾರ್ಗದರ್ಶನದ ಮೂಲಕ ನಿಮ್ಮ ನಾಯಕತ್ವ ಹೊಳೆಯುತ್ತದೆ. ಸಭೆಗಳಲ್ಲಿ ಮೊದಲು ಆಲಿಸಿ, ನಂತರ ನಿಮ್ಮ ಮಾರ್ಗದರ್ಶನವನ್ನು ಶಾಂತವಾಗಿ ಹಂಚಿಕೊಳ್ಳಿ. ಇಂದು ಮಧ್ಯಮ ಏರೋಬಿಕ್ ಚಟುವಟಿಕೆಗಳು ನಿಮ್ಮ ಹೃದಯ ಆರೋಗ್ಯಕ್ಕೆ ಲಾಭದಾಯಕ. ಬೆಳಗ್ಗಿನ ತಡ ಸಮಯದಲ್ಲಿ ನಿಮ್ಮ ಶಕ್ತಿಯು ಹೆಚ್ಚಾಗುತ್ತದೆ. ಅದನ್ನು ಉಪಯೋಗಿಸಿ. ಬೆನ್ನಿನ ಕೆಳಭಾಗಕ್ಕೆ ಜಾಗರೂಕತೆ ವಹಿಸಿ. ತಂಪಾಗಿಸುವ ಆಹಾರಗಳು ಮತ್ತು ಗಿಡಮೂಲಿಕೆ ಚಹಾಗಳು ನಿಮ್ಮ ದೇಹದ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ಭಾವನಾತ್ಮಕವಾಗಿ ಸಕ್ರಿಯ ಆಲಿಕೆ ಮತ್ತು ಸೌಮ್ಯ ರಾಜತಾಂತ್ರಿಕತೆ ಸಂಬಂಧಗಳನ್ನು ಗಾಢಪಡಿಸುತ್ತವೆ. ಅದೃಷ್ಟದ ನಂಬರ್ಗಳು 7, 14, 23, 31. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2ರವರೆಗೆ ವೃತ್ತಿ ಪ್ರಗತಿ ಮತ್ತು ನೆಟ್ವರ್ಕಿಂಗ್ಗೆ ಅನುಕೂಲವಾಗಿದೆ. ಸ್ಥಳೀಯ ವ್ಯಾಪಾರ ಪ್ರಯಾಣಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ಹೊಸ ಅವಕಾಶಗಳನ್ನು ತರುತ್ತವೆ. ದೂರದ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಸಂಜೆ ಧ್ಯಾನದ ವೇಳೆ ಧೂಪದ್ರವ್ಯವನ್ನು ಸುಡಿಸಿ. ಎಡಜೇಬಿನಲ್ಲಿ ಸ್ಪಷ್ಟ ಸ್ಫಟಿಕವನ್ನು ಇಟ್ಟುಕೊಳ್ಳಿ. ಮಲಗುವ ಮುನ್ನ ಕ್ಯಾಮೊಮೈಲ್ ಚಹಾ ಸೇವಿಸಿ. ನಿರ್ಧಾರಗಳ ಮುನ್ನ ಪೂರ್ವಕ್ಕೆ ಮುಖ ಮಾಡಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭೂಮಿಯ ಸ್ಥಿರತೆ ಮತ್ತು ಸೌಂದರ್ಯದಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ವೃಷಭ, ಇಂದು ನಿಮ್ಮ ಸ್ಥಿರತೆ ಮತ್ತು ಇಂದ್ರಿಯ ಮೆಚ್ಚುಗೆಯು ಸ್ಪಷ್ಟವಾಗುತ್ತದೆ. ಪ್ರಣಯದಲ್ಲಿ ಬೌದ್ಧಿಕ ಸಂಪರ್ಕಗಳು ಮತ್ತು ಸಾಂಸ್ಕೃತಿಕ ಹಂಚಿಕೆಗಳು ಆಕರ್ಷಣೆಯ ಮೂಲವಾಗುತ್ತವೆ. ಒಂಟಿಗಳು ಹಂಚಿಕೊಂಡ ಕಲಿಕೆಯ ಅನುಭವಗಳ ಮೂಲಕ ನಿಜವಾದ ಸಂಪರ್ಕವನ್ನು ಕಂಡುಹಿಡಿಯಬಹುದು. ದಾಂಪತ್ಯಗಳು ಸಂವಹನದ ಮೂಲಕ ಇತ್ತೀಚಿನ ಅಂತರಗಳನ್ನು ಸುಂದರವಾಗಿ ಕಡಿಮೆ ಮಾಡಿ ಸಂಬಂಧವನ್ನು ಗಾಢಗೊಳಿಸಬಹುದು. ಮಂಗಳವಾರದ ಪ್ರಭಾವವು ನಿಮ್ಮ ಆರಾಮ್ ವಲಯದಿಂದ ಹೊರಗೆ ಹೋಗಲು ಪ್ರೇರೇಪಿಸುತ್ತದೆ. ಹಳೆಯ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಬೆಳವಣಿಗೆಗೆ ಅವಕಾಶ ನೀಡಿ. ವೈಯಕ್ತಿಕವಾಗಿ ತಾತ್ವಿಕ ಸಂಭಾಷಣೆಗಳು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಬಹುದು. ಅನಿಶ್ಚಿತ ಸ್ವಯಂ ಅನ್ವೇಷಣೆಗಳಿಗೆ ಬಾಗಿಲು ತೆರೆಯಬಹುದು. ವೃತ್ತಿಯಲ್ಲಿ ಸಹಯೋಗಾತ್ಮಕ ಪ್ರಯತ್ನಗಳು ನಾಯಕತ್ವದ ಅವಕಾಶಗಳನ್ನು ತರಬಹುದು. ವಿವಿಧ ಇಲಾಖೆಗಳ ನಡುವೆ ಸೇತುವೆಗಳನ್ನು ನಿರ್ಮಿಸುವಲ್ಲಿ ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳು ಅಮೂಲ್ಯವಾಗುತ್ತವೆ. ಇಂದು ಮಾನಸಿಕ ಪ್ರಚೋದನೆ ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ. ಮೆದುಳಿನ ಆಟಗಳು, ಓದು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವುದರಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಲಘು ಚಲನೆ ಮತ್ತು ಸೌಮ್ಯ ವ್ಯಾಯಾಮಗಳು ಸಮತೋಲನ ತರುತ್ತವೆ. ಸಂಜೆ ಧ್ಯಾನವು ದಿನದ ಮಾನಸಿಕ ಡೌನ್ಲೋಡ್ಗಳನ್ನು ಪ್ರಕ್ರಿಯೆಪಡಿಸಲು ಸಹಾಯ ಮಾಡುತ್ತದೆ. ಕೆಳಬೆನ್ನು ಮತ್ತು ಕೀಳುಗಳಿಗೆ ಜಾಗರೂಕತೆ ವಹಿಸಿ. ವಿಶ್ರಾಂತಿ ಮತ್ತು ಪೋಷಕ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ. ಅದೃಷ್ಟ ಸಂಖ್ಯೆಗಳು 8, 15, 23, 41. ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಪ್ರಯಾಣ ಯೋಜನೆಗಳಿಗೆ ಇಂದು ಅದೃಷ್ಟ ಸಹಾಯಕ. ದೂರದ ಪ್ರಯಾಣಗಳನ್ನು ಈಗ ಯೋಜಿಸಲು ಸೂಕ್ತ ಸಮಯ, ಆದರೆ ಕ್ರಮಬದ್ಧ ಯೋಜನೆ ಮಾಡಿ. ಪ್ರಯಾಣ ಸಲಹೆ: ಸ್ಥಳೀಯ ಸಾಂಸ್ಕೃತಿಕ ತಾಣಗಳು ಮತ್ತು ವಸ್ತು ಸಂಗ್ರಹಾಲಯಗಳು ಸ್ಫೂರ್ತಿಯನ್ನು ನೀಡುತ್ತವೆ. ಪರಿಹಾರ: ಅಮೆಥಿಸ್ಟ್ ಆಭರಣವನ್ನು ಧರಿಸಿ. ಬೆಳಗಿನ ಧ್ಯಾನದ ವೇಳೆ ಧೂಪದ್ರವ್ಯವನ್ನು ಸುಡಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಕ್ಯಾಮೊಮೈಲ್ ಚಹಾ ಸೇವಿಸಿ. ಇಂದು ಪ್ರಮುಖ ನಿರ್ಧಾರಗಳಾಗುವಾಗ ವಾಯುವ್ಯಕ್ಕೆ ಮುಖ ಮಾಡಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಬುಧನ ಚಾತುರ್ಯ ಮತ್ತು ಸಂವಹನದ ಸ್ಪಷ್ಟತೆಯಿಂದ ಕೇಳಿ. ಬುಧನ ಆಶೀರ್ವಾದದಿಂದ
ಮಿಥುನ, ಇಂದು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಸಂವಹನದ ಚಾತುರ್ಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಬೌದ್ಧಿಕ ರಸಾಯನಶಾಸ್ತ್ರವು ಆಕರ್ಷಣೆಯ ಮೂಲವಾಗುತ್ತದೆ. ಹಂಚಿಕೊಂಡ ಕನಸುಗಳು ಮತ್ತು ವಿಚಾರಗಳ ಬಗ್ಗೆ ಆಳವಾದ ಚರ್ಚೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಹಾಸ್ಯಮಯ ಸಂಭಾಷಣೆ ಮತ್ತು ನಿಜವಾದ ಆಸಕ್ತಿಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಆಂತರಿಕ ಸಂಭಾಷಣೆ ಇಂದು ನಿಮ್ಮ ದಿಕ್ಸೂಚಿಯಾಗುತ್ತದೆ. ನಿಮ್ಮನ್ನು ಸದ್ದಿಲ್ಲದೆ ಹಿಡಿದಿಟ್ಟುಕೊಂಡಿರುವ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಹೊಸ ದೃಷ್ಟಿಕೋನಕ್ಕೆ ಅವಕಾಶ ನೀಡಿ. ವೈಯಕ್ತಿಕವಾಗಿ ನಿಮ್ಮ ನೈಸರ್ಗಿಕ ಕುತೂಹಲವು ವ್ಯಕ್ತಿತ್ವದ ಗುಪ್ತ ಅಂಶಗಳನ್ನು ಬಹಿರಂಗಪಡಿಸುತ್ತದೆ. ಕ್ಷಣಿಕ ಆದರೆ ಪ್ರಮುಖ ಒಳನೋಟಗಳನ್ನು ಸೆರೆಹಿಡಿಯಲು ಜರ್ನಲಿಂಗ್ ಪ್ರಯತ್ನಿಸಿ. ವೃತ್ತಿಯಲ್ಲಿ ನಿಮ್ಮ ಮಧ್ಯಸ್ಥಿಕೆ ಮತ್ತು ಬಹುದೃಷ್ಟಿಕೋನಗಳನ್ನು ನೋಡುವ ಸಾಮರ್ಥ್ಯವು ಸಹಕಾರಿ ಯೋಜನೆಗಳಿಗೆ ಅಮೂಲ್ಯ. ಮಧ್ಯಾಹ್ನದ ಸಭೆಗಳು ಉತ್ಪಾದಕವಾಗುತ್ತವೆ. ಮೊದಲು ಆಲಿಸು, ತದನಂತರ ಸ್ಪಷ್ಟವಾಗಿ ಪ್ರತಿಕ್ರಿಯಿಸು. ಮಾನಸಿಕ ಪ್ರಚೋದನೆ ಇಂದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓದುವು, ಬರವಣಿಗೆ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಉಸಿರಾಟದ ವ್ಯಾಯಾಮಗಳೊಂದಿಗೆ ಲಘು ಕಾರ್ಡಿಯೋ ಅಥವಾ ಸೈಕ್ಲಿಂಗ್ ನಿಮ್ಮ ನರಮಂಡಲಕ್ಕೆ ಲಾಭ ನೀಡುತ್ತದೆ. ಮಧ್ಯಾಹ್ನದ ಸ್ಕ್ರೀನ್ ಟೈಮ್ ಅನ್ನು ಮಿತಿಗೊಳಿಸಿ ಮತ್ತು ಮಧ್ಯಂತರ ವಿಶ್ರಾಂತಿಗಳನ್ನು ತೆಗೆದುಕೊಳ್ಳಿ. ಮಲಗುವ ಮುನ್ನ ಜರ್ನಲಿಂಗ್ ಮೂಲಕ ಭಾವನೆಗಳನ್ನು ಪ್ರಕ್ರಿಯಿಸಿ. ಸಂಬಂಧಗಳಲ್ಲಿ ಉಂಟಾಗುವ ಗೊಂದಲಗಳನ್ನು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸಿನಿಂದ ವಿಂಗಡಿಸಿ. ವಿಶ್ವಸನೀಯ ಸ್ನೇಹಿತನೊಂದಿಗೆ ಹೃತ್ಪೂರ್ಷಿ ಸಂಭಾಷಣೆಗಳು ಸಂಜೆಯ ಹೊತ್ತಿಗೆ ಸ್ಪಷ್ಟತೆ ತರುತ್ತವೆ. ಅದೃಷ್ಟ ಸಂಖ್ಯೆಗಳು 14, 26, 38. ಲಿಖಿತ ಸಂವಹನ ಮತ್ತು ಕಲಿಯುವ ಅವಕಾಶಗಳು ಇಂದು ನಿಮಗೆ ಲಾಭದಾಯಕ. ಸ್ಥಳೀಯ ಅನ್ವೇಷಣೆಗಳು ಮತ್ತು ಚಿಕ್ಕ ಮಧ್ಯಾಹ್ನದ ಭೇಟಿ ಪ್ರಯಾಣಗಳು ಹೊಸ ಅವಕಾಶಗಳನ್ನು ತರುತ್ತವೆ. ಪರಿಹಾರ: ಪ್ರಕಾಶಮಾನ ಹಳದಿ ಬಣ್ಣ ಧರಿಸಿ. ಸಿಟ್ರಿನ್ ತುಂಡನ್ನು ಜೇಬಿನಲ್ಲಿಟ್ಟುಕೊಳ್ಳಿ. ಪ್ರಮುಖ ಕಾಲ್ಗಳ ಮುನ್ನ ಉತ್ತರಕ್ಕೆ ಮುಖ ಮಾಡಿ. ಮಧ್ಯಾಹ್ನದ ವೇಳೆ ಹಸಿರು ಚಹಾ ಸೇವಿಸಿ. ನಮಸ್ಕಾರ ಕರ್ಕರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭಾವನಾತ್ಮಕ ಆಳ ಮತ್ತು ಪೋಷಣೆಯ ಶಕ್ತಿಯಿಂದ ಕೇಳಿ. ಚಂದ್ರನ ಆಶೀರ್ವಾದದಿಂದ ಕರ್ಕ, ಇಂದು ನಿಮ್ಮ ಪೋಷಣಾ ಸ್ವಭಾವ ಮತ್ತು ಭಾವನಾತ್ಮಕ ಆಳ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ದುರ್ಬಲತೆಯ ಹಂಚಿಕೆ ಮತ್ತು ಸೌಮ್ಯ ಆರೈಕೆ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ತಮ್ಮ ಪೋಷಣಾ ಗುಣಗಳಿಂದ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಮನೆಯಲ್ಲಿ ಸಣ್ಣ ಹೃದಯ ಸ್ಪರ್ಶಿ ಕ್ಷಣಗಳನ್ನು ಸೃಷ್ಟಿಸಿದರೆ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಮಂಗಳವಾರದ ಪ್ರಭಾವವು ನಿಮ್ಮ ಒಳಗಿನ ಯೋಧನನ್ನು ಜಾಗೃತಗೊಳಿಸುತ್ತದೆ. ನೀವು ಆರಾಮ ವಲಯಗಳಿಂದ ಹೊರಗೆ ಬಂದು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿದ್ದೀರಿ. ವೈಯಕ್ತಿಕವಾಗಿ ಹಳೆಯ ಭಾವನಾತ್ಮಕ ಮಾದರಿಗಳನ್ನು ಪ್ರಶ್ನಿಸಿ ಮತ್ತು ನಿಮ್ಮ ಭವಿಷ್ಯದ ಸುರಕ್ಷತೆಯ ಬಗ್ಗೆ ಸ್ಪಷ್ಟ ಆಯ್ಕೆಗಳನ್ನು ಮಾಡಿ. ವೃತ್ತಿಯಲ್ಲಿ ನಿಮ್ಮ ಸಹಾನುಭೂತಿ ಮತ್ತು ಮಾರ್ಗದರ್ಶನ ಶೈಲಿ ತಂಡದ ಒಗ್ಗಟ್ಟಿಗೆ ಮಹತ್ವವನ್ನು ತರುತ್ತದೆ. ಕೇಂದ್ರ ಹಂತಕ್ಕೆ ಬರುವ ಬದಲು ಬೆಂಬಲಿತ ಪಾತ್ರಗಳಲ್ಲಿ ನಿಮ್ಮ ಪ್ರಭಾವವು ದೀರ್ಘಕಾಲಿಕ ಫಲಿತ ತರುತ್ತದೆ. ಇಂದು ಜೀರ್ಣಕ್ರಿಯೆ ಮತ್ತು ಮನೋಶಾಂತಿಗೆ ವಿಶೇಷ ಗಮನ ನೀಡಿ. ಬೆಚ್ಚಗಿನ ಸೂಪ್ಗಳು ಮತ್ತು ಗಿಡಮೂಲಿಕೆ ಚಹಗಳು ನಿಮಗೆ ಆರಾಮ ನೀಡುತ್ತವೆ. ಸೌಮ್ಯ ಯೋಗ, ಸ್ಟ್ರೆಚಿಂಗ್ ಅಥವಾ ಈಜು ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ದಿನದ ಮಧ್ಯಭಾಗದಲ್ಲಿ ತೀವ್ರ ಪ್ರಚೋದನೆಯನ್ನು ತಪ್ಪಿಸಿ. ಸಂಜೆ ಯೋಗ ಅಥವಾ ಶ್ವಾಸಾಭ್ಯಾಸಗಳು ದಿನದ ಒತ್ತಡವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತವೆ. ನೀವು ಭಾವನೆಗಳನ್ನು ಮುಕ್ತವಾಗಿ ಹಂಚಿದಾಗ ಕುಟುಂಬದ ಚಲನಶೀಲತೆ ಸಕಾರಾತ್ಮಕವಾಗಿ ಬದಲಾಗುತ್ತದೆ. ಹಿಂದಿನ ನೋವುಗಳನ್ನು ಸ್ವೀಕರಿಸಿ ಕ್ಷಮೆಯ ಮೂಲಕ ಸಂಬಂಧಗಳನ್ನು ನವೀಕರಿಸಲು ಅವಕಾಶ ನೀಡಿ. ನಿಮ್ಮ ಸಹಾನುಭೂತಿ ಇತರರಿಗೆ ಭದ್ರತೆಯ ಸ್ಥಳವನ್ನು ನೀಡುತ್ತದೆ. ಹೃದಯಪೂರ್ವಕ ಸಂಭಾಷಣೆಗಳು ಇಂದು ವಿಶೇಷ ಗುಣಪಡಿಸುವಿಕೆಯನ್ನು ತರುತ್ತವೆ. ಅದೃಷ್ಟ ನಂಬರ್ಗಳು 7, 14, 23, 41. ಕುಟುಂಬ ಆಧಾರಿತ ಚಟುವಟಿಕೆಗಳು ಮತ್ತು ಸೃಜನಾತ್ಮಕ ಕುಟುಂಬ ಸಂಭಾಷಣೆಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಸಣ್ಣ ಸ್ಥಳೀಯ ಭೇಟಿ ಅಥವಾ ಬಾಲ್ಯದ ನೆನಪುಗಳಿಗೆ ಸ್ಥಳಕ್ಕೆ ಭೇಟಿ ನೀಡುವುದು ನಿಮ್ಮ ಮನಸ್ಸಿಗೆ ಸಂತೋಷ ಮತ್ತು ಸ್ಪಷ್ಟತೆ ತರುತ್ತದೆ. ಪರಿಹಾರ: ಮೃದುವಾದ ನೀಲಿ ಬಟ್ಟೆ ಧರಿಸಿ. ಹಾಸಿಗೆ ಬದಿಯಲ್ಲಿ ಚಂದ್ರಶಿಲೆಯನ್ನು ಇಡಿ. ಸೂರ್ಯಾಸ್ತದ ಸಮೀಪ ಕ್ಯಾಮೊಮೈಲ್ ಚಹಾ ಕುಡಿಯಿರಿ ಮತ್ತು ನನ್ನ ಅಂತಃಪ್ರಜ್ಞೆ ನನ್ನನ್ನು ಮಾರ್ಗದರ್ಶಿಸುತ್ತದೆ ಎಂಬ ದೃಢೀಕರಣವನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ. ನಮಸ್ಕಾರ ಸಿಂಹರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಪ್ರಭಾವಶಾಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಕೇಳಿ. ಸೂರ್ಯನ ಆಶೀರ್ವಾದದಿಂದ ಸಿಂಹ, ಇಂದು ನಿಮ್ಮ ನಾಯಕತ್ವ ಮತ್ತು ಸೃಜನಶೀಲತೆ ಸ್ಪಷ್ಟವಾಗಿ ಹೊಳೆಯುತ್ತವೆ.
ಪ್ರಣಯದಲ್ಲಿ ಶಾಂತ ಅನ್ಯೋನ್ಯತೆ ಮತ್ತು ನಿಜವಾದ ದೌರ್ಬಲ್ಯತೆಯ ಹಂಚಿಕೆ ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಆಳವಾದ ಸಂಭಾಷಣೆಗಳ ಮೂಲಕ ನಿಜವಾದ ಸಂಪರ್ಕವನ್ನು ಕಂಡುಹಿಡಿಯಬಹುದು. ದಂಪತಿಗಳು ಪರಸ್ಪರರ ಕನಸುಗಳನ್ನು ಆಳವಾಗಿ ಆಲಿಸುವ ಮೂಲಕ ಸಂಬಂಧದ ಹೊಸ ಆಯಾಮಗಳನ್ನು ಅನಾವರಿಸುತ್ತಾರೆ. ಮಂಗಳನ ಪ್ರಭಾವವು ನಿಮ್ಮ ಒಳಗಿನ ಯೋಧ ಚೈತನ್ಯವನ್ನು ಉತ್ತೇಜಿಸುತ್ತದೆ. ಇಂದು ಗುಪ್ತ ಪ್ರತಿಭೆಗಳು ಹೊರಬರುತ್ತವೆ. ಹಳೆಯ ವೈಯಕ್ತಿಕ ಗುರಿಗಳನ್ನು ಪುನರ್ವಿಚಾರಿಸಿ ಮತ್ತು ನಿಮ್ಮ ನಿಜವಾದ ಧ್ವನಿಯನ್ನು ಅನುಸರಿಸಿ. ವೃತ್ತಿಯಲ್ಲಿ ತೆರೆಮರೆಯ ಪಾತ್ರವು ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಪ್ರದರ್ಶಿಸಲು ಸೂಕ್ತವಾಗಿದೆ. ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ನೀವು ಟೀಮಿನ ಚಲನಶೀಲತೆಯನ್ನು ಬಲಪಡಿಸುತ್ತೀರಿ. ಇಂದು ಮಾನಸಿಕ ಸ್ವಾಸ್ಥ್ಯಕ್ಕೆ ಆದ್ಯತೆ ನೀಡಿ. ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಮತ್ತು ಜರ್ನಲಿಂಗ್ ಮೂಲಕ ನಿಮ್ಮ ನರಮಂಡಲಕ್ಕೆ ಆರಾಮ ನೀಡಿ. ತೀವ್ರ ವ್ಯಾಯಾಮಗಳ ಬದಲು ಪುನಶ್ಚೈತನ್ಯಕಾರಿ ಯೋಗ ಅಥವಾ ಪ್ರಕೃತಿಯಲ್ಲಿ ಶಾಂತಿಯುತ ನಡಿಗೆಗಳನ್ನು ಆರಿಸಿ. ಭುಜ ಮತ್ತು ಕುತ್ತಿಗೆಯ ಒತ್ತಡಕ್ಕೆ ಗಮನಹರಿಸಿ. ಸಣ್ಣ ವಿರಾಮಗಳು ಮತ್ತು ಗಿಡಮೂಲಿಕೆ ಚಹಾ ನಿಮಗೆ ಸಹಾಯ ಮಾಡುತ್ತವೆ. ಅದೃಷ್ಟ ಸಂಖ್ಯೆಗಳು 3, 18, 27, 41, 52. ಸಂಶೋಧನೆ ಮತ್ತು ಯೋಜನೆಗೆ ಆದ್ಯತೆ ನೀಡಿದ್ದರೆ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತದೆ. ಸ್ಥಳೀಯ ಸಾಂಸ್ಕೃತಿಕ ತಾಣಗಳು ಮತ್ತು ಕಲಾ ಗ್ಯಾಲರಿಗಳು ಸೃಜನಶೀಲ ಸ್ಫೂರ್ತಿಯನ್ನು ನೀಡುತ್ತವೆ. ದೂರದ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಬೆಳಿಗ್ಗಿನ ಧ್ಯಾನದ ವೇಳೆ ಚಂದ್ರಶಿಲೆಯನ್ನು ಹಿಡಿದು 5 ನಿಮಿಷ ಧ್ಯಾನ ಮಾಡಿ. ಸೂರ್ಯೋದಯದ ಸಮಯದಲ್ಲಿ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಮೃದುವಾದ ನೀಲಿ ಬಟ್ಟೆ ಧರಿಸಿ. ಪ್ರಮುಖ ಸಂಭಾಷಣೆಗಳ ಮೊದಲು ಈಶಾನ್ಯಕ್ಕೆ ಮುಖ ಮಾಡಿ. ನಮಸ್ಕಾರ ಕನ್ಯಾರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ನಿಖರತೆ ಮತ್ತು ಶಾಂತಿಯೊಂದಿಗೆ ಕೇಳಿ. ಬುಧನ ಆಶೀರ್ವಾದದಿಂದ ಕನ್ಯಾ, ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ಸೇವಾ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ತಿಳುವಳಿಕೆ ಮತ್ತು ನಂಬಿಕೆಯಿಂದ ಸಂಬಂಧಗಳು ಗಾಢಗೊಳ್ಳುತ್ತವೆ. ಒಂಟಿಗಳು ನಿಜವಾದ ದುರ್ಬಲತೆಯ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಪರಸ್ಪರರ ಅಪೂರ್ಣತೆಗಳನ್ನು ಸೌಮ್ಯವಾಗಿ ಸ್ವೀಕರಿಸಿದರೆ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಭಾನುವಾರದ ಸೌರಶಕ್ತಿ ನಿಮ್ಮ ಗುಪ್ತ ಪ್ರತಿಭೆಗಳನ್ನು ಬೆಳಗಿಸುತ್ತದೆ. ಇಂದು ಬೆಳವಣಿಗೆಗೆ ಅಡ್ಡಿಯಾಗಿರುವ ಹಳೆಯ ಮಾದರಿಗಳನ್ನು ಪ್ರಶ್ನಿಸಿ. ವೈಯಕ್ತಿಕ ಸಂಭಾಷಣೆಗಳು ನಿಮ್ಮ ನಿಜವಾದ ಆಸೆಗಳ ಬಗ್ಗೆ ಆಳವಾದ ಒಳನೋಟಗಳನ್ನು ನೀಡುತ್ತವೆ. ವೃತ್ತಿಯಲ್ಲಿ ನಿಮ್ಮ ಕ್ರಮಬದ್ಧತೆ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ಸಹಯೋಗಿ ಪ್ರಯೋಜನಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಹಿಂದೆ ಸರಿದು ಸಹೋದ್ಯೋಗಿಗಳ ಸಾಮರ್ಥ್ಯಗಳನ್ನು ನಂಬಿ. ಇಂದು ಮಾನಸಿಕ ಸ್ವಾಸ್ಥ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ಮಧ್ಯಾಹ್ನದ ಸಮಯದಲ್ಲಿ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ. ತೀವ್ರ ವ್ಯಾಯಾಮದ ಬದಲು ಸೌಮ್ಯ ಚೇತರಿಕೆ ಮತ್ತು ವಿಶ್ರಾಂತಿ ನಿಮ್ಮ ನರಮಂಡಲಕ್ಕೆ ಉತ್ತಮ. ಭಾವನಾತ್ಮಕವಾಗಿ ಕುಟುಂಬದೊಂದಿಗೆ ಸೌಮ್ಯ ಪೋಷಣೆ ಮತ್ತು ಧೈರ್ಯದಿಂದ ಆಲಿಸಿಕೆ ಗುಣಪಡಿಸುವಿಕೆಯನ್ನು ತರುತ್ತದೆ. ಅದೃಷ್ಟ ಸಂಖ್ಯೆಗಳು 8, 17, 24, 31, 46. ಮಧ್ಯಾಹ್ನ 2-4 ಗಂಟೆಯ ನಡುವೆ ನಿಮ್ಮ ಗಮನ ಮತ್ತು ನಿರ್ಧಾರ ಶಕ್ತಿ ಉತ್ತಮವಾಗುತ್ತದೆ. ಸ್ಥಳೀಯ ಅನ್ವೇಷಣೆಗಳು ಮತ್ತು ಸಣ್ಣ ನಡಿಗೆಗಳು ಇಂದು ಫಲಪ್ರದ. ದೂರದ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಆಮೆಥಿಸ್ಟ್ ಆಭರಣವನ್ನು ಧರಿಸಿ. ಮಧ್ಯಾಹ್ನ 2-4 ಗಂಟೆಯ ನಡುವೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಸಂಜೆ ಯೋಜನೆಗಾಗಿ ಲ್ಯಾವೆಂಡರ್ ಮೇಣಬತ್ತಿಯನ್ನು ಬೆಳಗಿಸಿ. ಹಸಿರು ಅಥವಾ ಕದ್ದು ನೀಲಿ ಬಣ್ಣ ಧರಿಸಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸಮತೋಲನ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ತುಲಾ, ಇಂದು ನಿಮ್ಮ ಸಮತೋಲನ ಮತ್ತು ಸೌಂದರ್ಯ ಪ್ರಿಯ ಮನೋಭಾವವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯವು ಸ್ವಪ್ನಶೀಲ ಮತ್ತು ಕಲಾತ್ಮಕ ಗುಣವನ್ನು ಪಡೆದು ಹಂಚಿಕೆಯ ಆಸಕ್ತಿಗಳು ಹೊಸ ಸಂಪರ್ಕಗಳನ್ನು ಹುಟ್ಟುಹಾಕುತ್ತವೆ. ಒಂಟಿಗಳು ಸಾಂಸ್ಕೃತಿಕ ಅಥವಾ ಸೃಜನಶೀಲ ವೇದಿಕೆಗಳಲ್ಲಿ ನಿಜವಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಬಹುದು. ದಂಪತಿಗಳು ಒಟ್ಟಿಗೆ ಸೌಂದರ್ಯಯುಕ್ತ ಯೋಜನೆಗಳನ್ನು ರೂಪಿಸಿದರೆ ಸಂಬಂಧಗಳು ಮತ್ತಷ್ಟು ಗಾಢವಾಗುತ್ತವೆ. ಮಂಗಳವಾರದ ಮಂಗಳ ಶಕ್ತಿಯು ನಿಮ್ಮ ಶಾಂತಿಯುತ ವಿಧಾನವನ್ನು ಪ್ರಶ್ನಿಸುತ್ತದೆ. ಇಂದು ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಲು ಸ್ವಲ್ಪ ತೀವ್ರತೆ ಬೇಕಾಗಬಹುದು. ಆಳವಾದ ಆತ್ಮಾವಲೋಕನವು ನಿಮ್ಮ ಗಮನವಹಿಸಬೇಕಾದ ಗುಪ್ತ ಅಸಮತೋಲನಗಳನ್ನು ಬಹಿರಂಗಪಡಿಸುತ್ತದೆ. ವ್ಯಕ್ತಿಗತ ಆಯ್ಕೆಗಳಲ್ಲಿ ನಿಮ್ಮ ಆಂತರಿಕ ಬುದ್ಧಿವಂತಿಕೆಯನ್ನು ನಂಬಿ.
ವೃತ್ತಿಯಲ್ಲಿ ನಿಮ್ಮ ಮಧ್ಯಸ್ಥಿಕೆ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ಸಂಘರ್ಷಗಳನ್ನು ಶಾಂತವಾಗಿ ಪರಿಹರಿಸಲು ಮತ್ತು ಸಹಕಾರಿ ಯೋಜನೆಗಳನ್ನು ಮುನ್ನಡೆಸಲು ಸಹಾಯ ಮಾಡುತ್ತವೆ. ಇಂದು ದೈಹಿಕ ಚಟುವಟಿಕೆಯನ್ನು ಪುನಶ್ಚೈತನ್ಯಕಾರಿ ಅಭ್ಯಾಸಗಳೊಂದಿಗೆ ಸಮತೋಲನಗೊಳಿಸಿ. ಬೆಳಗಿನ ಯೋಗ ಅಥವಾ ಮೃದು ಸ್ಟ್ರೆಚಿಂಗ್ ಉತ್ತಮ. ಜಲಸಂಚಯನ ಮತ್ತು ಸರಿಯಾದ ಪೋಶ್ಚರ್ ಮೂಲಕ ಮೂತ್ರಪಿಂಡ ಮತ್ತು ಸೊಂಟದ ಕೆಳಭಾಗಕ್ಕೆ ಜಾಗರೂಕತೆ ವಹಿಸಿ. ಭಾವನಾತ್ಮಕವಾಗಿ ಅನಗತ್ಯ ಪರಿಪೂರ್ಣತಾವಾದಿ ನಿರೀಕ್ಷೆಗಳನ್ನು ಬಿಡಲು ಪ್ರಯತ್ನಿಸಿ. ಆಪ್ತ ಸ್ನೇಹಿತರೊಂದಿಗೆ ಪ್ರಾಮಾಣಿಕ ಸಂಭಾಷಣೆಗಳು ಮನಸ್ಸಿಗೆ ಸ್ಪಷ್ಟತೆಯನ್ನು ತರುತ್ತವೆ. ಅದೃಷ್ಟ ಸಂಖ್ಯೆಗಳು 6, 15, 28, 33, 42. ಕಾನೂನು ವಿಷಯಗಳು, ಕಲಾತ್ಮಕ ಪ್ರಯತ್ನಗಳು ಮತ್ತು ಪಾಲುದಾರಿಕಾ ಮಾತುಕತೆಗಳಲ್ಲಿ ಅದೃಷ್ಟ ಮುಗುಳನಗುತ್ತದೆ. ಮಂಗಳವಾರ ಸಂಜೆ 7ರ ನಂತರ ವೈಯಕ್ತಿಕ ಸಂಬಂಧಗಳಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಬೆಳವಣಿಗೆಗಳು ಸಂಭವಿಸಬಹುದು. ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಗ್ಯಾಲರಿಗಳು ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತವೆ. ದೂರದ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಗುಲಾಬಿ ಸ್ಫಟಿಕ ಆಭರಣವನ್ನು ಧರಿಸಿ, ಬಿಳಿ ಮೇಣದ ಬತ್ತಿಯನ್ನು ಬೆಳಗಿಸಿ ಮತ್ತು ಓಂ ಶುಕ್ರಾಯ ನಮಃ 7 ಬಾರಿ ಪಠಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಜೇನುತುಪ್ಪದೊಂದಿಗೆ ಕ್ಯಾಮಮೈಲ್ ಚಹಾ ಕುಡಿಯಿರಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಆಳವಾದ ಪರಿವರ್ತನೆ ಮತ್ತು ದೃಢನಿಶ್ಚಯದ ದೃಷ್ಟಿಯಿಂದ ಕೇಳಿ. ಪ್ಲೂಟೋ ಮತ್ತು ಮಂಗಲನ ಪ್ರಭಾವದಿಂದ ವೃಶ್ಚಿಕ. ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪರಿವರ್ತನಾ ಶಕ್ತಿ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಸಂಗಾತಿಯೊಂದಿಗೆ ಆಳವಾದ ಸಂಭಾಷಣೆಗಳು ಗುಪ್ತ ಆಸೆಗಳನ್ನು ಬಹಿರಂಗಪಡಿಸುತ್ತವೆ ಮತ್ತು ಸಂಬಂಧದ ಆತ್ಮೀಯತೆಯನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಗೂಢ, ಬೌದ್ಧಿಕವಾಗಿ ಉತ್ತೇಜಿಸುವ ವ್ಯಕ್ತಿಗಳನ್ನು ಆಕರ್ಷಿಸುತ್ತಾರೆ. ಸಂಬಂಧದಲ್ಲಿ ಸ್ವಾಮ್ಯ ಅಥವಾ ಅಸೂಯೆ ಸೂಚನೆಗಳು ಬಂದರೆ ಅವುಗಳನ್ನು ಶಾಂತವಾಗಿ ಪರಿಹರಿಸಿ, ಸಂಗಾತಿಯ ಸ್ವಾತಂತ್ರ್ಯವನ್ನು ಆಚರಿಸಿ. ಮಂಗಲನ ತೀವ್ರತೆ ನಿಮ್ಮ ನಿರ್ಧಾರಶೀಲತೆಯನ್ನು ಹೆಚ್ಚಿಸುತ್ತದೆ. ಇಂದು ನೀವು ದೀರ್ಘಕಾಲದ ವೈಯಕ್ತಿಕ ಮಾದರಿಗಳನ್ನು ಎದುರಿಸಲು ಒತ್ತಾಯಿಸಲ್ಪಡುತ್ತೀರಿ. ಕ್ಷೀಣಿಸುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಸಹಾಯ ಮಾಡುತ್ತದೆ. ಉಪಜ್ಞಜ್ಞ ಸೂಚನೆಗಳನ್ನು ಗಮನಿಸಿ ಮತ್ತು ಅವುಗಳಿಂದ ಒಳನೋಟಗಳನ್ನು ಪಡೆಯಿರಿ. ವೃತ್ತಿಯಲ್ಲಿ ನಿಮ್ಮ ತನಿಖಾತ್ಮಕ ಮತ್ತು ವಿಶ್ಲೇಷಣಾ ಸಾಮರ್ಥ್ಯಗಳು ತೆರೆಮರೆಯ ಕೆಲಸದಲ್ಲಿ ಹೊಳೆಯುತ್ತವೆ. ಸಂಕೀರ್ಣ ಪ್ರಶ್ನೆಗಳಿಗೆ ಸಹೋದ್ಯೋಗಿಗಳು ನಿಮ್ಮನ್ನು ಅವಲಂಬಿಸುತ್ತಾರೆ. ದಿನದ ಅಂತ್ಯಕ್ಕೆ ಬರುವ ಗುಪ್ತ ಮಾಹಿತಿ ಅಥವಾ ಸಂಭಾಷಣೆಗಳು ನಿಮ್ಮ ವೃತ್ತಿಪಥಕ್ಕೆ ಮಹತ್ವದ ಮಾರ್ಗದರ್ಶನ ನೀಡಬಹುದು. ಮನಸ್ಸಿನ ಸ್ಪಷ್ಟತೆ ಮತ್ತು ಉಸಿರಾಟ ವ್ಯಾಯಾಮಗಳು ಇಂದು ಪ್ರಮುಖವಾಗಿವೆ. ಸಂಕ್ಷಿಪ್ತ ಧ್ಯಾನ ಮತ್ತು ಗೈಡೆಡ್ ಉಸಿರಾಟದಿಂದ ನಿಮ್ಮ ನರಮಂಡಲ ಶಾಂತವಾಗುತ್ತದೆ. ಆಹಾರದಲ್ಲಿ ನಿರ್ವೀಕ್ಷಗೊಳಿಸುವ ಆಯ್ಕೆಗಳು, ಹೆಚ್ಚಿನ ಶುದ್ಧ ನೀರು ಮತ್ತು ಎಲೆ ತರಕಾರಿಗಳು ನಿಮ್ಮ ಶಕ್ತಿಯನ್ನು ಸಮರ್ಥಿಸುತ್ತವೆ. ತೀವ್ರ ಕಾಫಿ ಅಥವಾ ಅತಿಯಾದ ಉತ್ತೇಜಕಗಳನ್ನು ತಪ್ಪಿಸಿ. ಸೌಮ್ಯ ಯೋಗ ಅಥವಾ ಸ್ಟ್ರೆಚಿಂಗ್ ಮೂಲಕ ದೇಹವನ್ನು ನೆಲಕ್ಕೆ ತಂದುಕೊಳ್ಳಿ. ಭಾವನಾತ್ಮಕವಾಗಿ ತೀವ್ರ ಅಲೆಗಳು ಬಂದಾಗ ಅವುಗಳನ್ನು ನಿರಾಕರಿಸದೆ ಅಂಗೀಕರಿಸಿ. ದುರ್ಬಲತೆಯೊಳಗೆ ಪರಿವರ್ತನೆಯ ದಾರಿಯಿದೆ. ಅದೃಷ್ಟದ ಸಂಖ್ಯೆಗಳು 3, 14, 27, 41. ಇಂದು ತನಿಖಾತ್ಮಕ ಪ್ರಯತ್ನಗಳಿಗೆ ಮತ್ತು ಸಂಶೋಧನೆಗಳಿಗೆ ಅದೃಷ್ಟ ಸಹಾಯಕ. ಮಧ್ಯರಾತ್ರಿ ಸಮಯವು ದೀರ್ಘಾವಧಿ ಪ್ರಣಯ ಅಥವಾ ಸೃಜನಶೀಲ ಗುರಿಗಳನ್ನು ವ್ಯಕ್ತಪಡಿಸಲು ಶುಭಕರ. ಪ್ರಯಾಣದ ದೃಷ್ಟಿಯಿಂದ ಪರಿಚಿತ ಪ್ರದೇಶಗಳಲ್ಲಿನ ಸೂಕ್ಷ್ಮ ಉದ್ದೇಶಪೂರ್ಣ ಭೇಟಿ ಪ್ರಯಾಣಗಳು ಹೆಚ್ಚು ಫಲಪ್ರದವಾಗುತ್ತವೆ. ದೀರ್ಘ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಗಾಢ ಬರ್ಗಂಡಿ ಅಥವಾ ಇಟಿಲು ಬೂದು ಬಣ್ಣ ಧರಿಸಿ. ಕಪ್ಪು ಟೂರ್ಮಾಲಿನ್ ತುಂಡನ್ನು ಹತ್ತಿರ ಬಿಟ್ಟು ನಕಾರಾತ್ಮಕ ಶಕ್ತಿಯನ್ನು ತಡೆಯಿರಿ. ರಾತ್ರಿ 9ಕ್ಕೆ ಶ್ರೀಗಂಧದ ಧೂಪದ್ರವ್ಯವನ್ನು ಬೆಳಗಿ ಮತ್ತು ನಿಮ್ಮ ಆಳದ ಆಸೆಗಳನ್ನು ಧ್ಯಾನದಲ್ಲಿ ದೃಢಪಡಿಸಿ. ನಮಸ್ಕಾರ ಧನುರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ವಿಸ್ತಾರ ಮತ್ತು ಸಾಹಸಭರಿತ ದೃಷ್ಟಿಯಿಂದ ಕೇಳಿ. ಗುರುವಿನ ಆಶೀರ್ವಾದದಿಂದ ಧನು, ಇಂದು ನಿಮ್ಮ ಅನ್ವೇಷಣಾತ್ಮಕ ಮನೋಭಾವ ಮತ್ತು ಆಶಾವಾದ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ತಾತ್ವಿಕ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಹಂಚಿಕೊಂಡ ಕನಸುಗಳು ಮತ್ತು ಯೋಜನೆಗಳು ಪಾಲುದಾರಿಕೆಯನ್ನು ಬಲಪಡಿಸುತ್ತವೆ. ಒಂಟಿಗರು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ನಿಜವಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಬಹುದು. ಮಂಗಳನ ಪ್ರಭಾವವು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಇಂದು ದಿಟ್ಟ ವೈಯಕ್ತಿಕ ಘೋಷಣೆಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಕ್ಷೀಣಿಸುತ್ತಿರುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಿಕ ದಿಕ್ಸೂಚಿಯನ್ನು ನಂಬಿ. ವೃತ್ತಿಯಲ್ಲಿ ನಿಮ್ಮ ರಾಜತಾಂತ್ರಿಕ ಸ್ಪರ್ಶ ಮತ್ತು ಜ್ಞಾನ ಹಂಚಿಕೆಯ ಮನೋಭಾವವು ಸಹೋದ್ಯೋಗಿಗಳಲ್ಲಿ ಹೊಸ ದ್ವಾರಗಳನ್ನು ತೆರೆಯುತ್ತದೆ.
ಸಹಯೋಗ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಮಾರ್ಗದರ್ಶನ ಅಮೂಲ್ಯವಾಗುತ್ತದೆ. ಇಂದು ಮಾನಸಿಕ ಸ್ಪಷ್ಟತೆ ಮುಖ್ಯ. ಚದುರಂಗ, ಊದು ಅಥವಾ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಲಘು ಹಿಗ್ಗಳಿಸುವಿಕೆ ಮತ್ತು ಆಳ ಉಸಿರಾಟದ ವ್ಯಾಯಾಮಗಳು ಸಮತೋಲನ ಕಾಪಾಡುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ನಿಮ್ಮ ಮನಸ್ಸು ಉತ್ತಮ ಕಾರ್ಯಕ್ಷಮತೆಯಲ್ಲಿರುತ್ತದೆ. ಈ ಸಮಯವನ್ನು ನಿರ್ಧಾರಗಳಿಗಾಗಿ ಉಪಯೋಗಿಸಿ. ಕಾಫೀನ್ ಮಿತಿಗೊಳಿಸಿ ಮತ್ತು ಶುದ್ಧ ನೀರನ್ನು ಸಾಕಷ್ಟು ಕುಡಿಯಿರಿ. ಅದೃಷ್ಟ ಸಂಖ್ಯೆಗಳು 3, 18, 27, 41. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತದೆ. ಸ್ಥಳೀಯ ಸಾಂಸ್ಕೃತಿಕ ತಾಣಗಳ ಭೇಟಿ ಮತ್ತು ಪುಸ್ತಕ ಮಳಿಗೆಗಳ ಭೇಟಿ ಆಳವಾದ ಒಳನೋಟಗಳನ್ನು ತರುತ್ತದೆ. ದೀರ್ಘ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಗಾಢ ನೀಲಿ ಬಣ್ಣ ಧರಿಸಿ. ಮೇಜಿನ ಮೇಲೆ ಅಮೆಥಿಸ್ಟ್ ಸ್ಫಟಿಕವನ್ನಿಟ್ಟುಕೊಳ್ಳಿ. ಓಂ ಗಂಗ್ ಗಣಪತಯೇ ನಮಃ ಅನ್ನು 21 ಬಾರಿ ಜಪಿಸಿ. ಮಧ್ಯಾಹ್ನಕ್ಕೆ ಕ್ಯಾಮೊಮೈಲ್ ಚಹಾ ಸೇವಿಸಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಿಸ್ತಿನ ಶಕ್ತಿ ಮತ್ತು ದೃಢನಿಶ್ಚಯದಿಂದ ಕೇಳಿ. ಶನಿಯ ಶಕ್ತಿಯಿಂದ ಮಕರ, ಇಂದು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಶಿಸ್ತಿನ ದೃಢನಿಶ್ಚಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಪರಸ್ಪರ ಗುರಿಗಳ ಗೌರವ ಮತ್ತು ಬೆಂಬಲದ ಕ್ರಿಯೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ವೃತ್ತಿಪರ ಅಥವಾ ಶೈಕ್ಷಣಿಕ ವಾತಾವರಣಗಳಲ್ಲಿ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಸಣ್ಣ ಪ್ರಾಯೋಗಿಕ ಸಹಾಯಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿದರೆ ಸಂಬಂಧಗಳು ಬಲಗೊಳ್ಳುತ್ತವೆ. ಮಂಗಳನ ಪ್ರಭಾವವು ನಿಮ್ಮ ಒಳಗಿನ ಚಾಲನೆಯನ್ನು ಹೆಚ್ಚಿಸುತ್ತದೆ. ಇಂದು ನೀವು ಅರ್ಥಪೂರ್ಣ ಪರಿವರ್ತನೆಗಾಗಿ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿತರಾಗಿದ್ದೀರಿ. ಕ್ಷೀಣಿಸುವ ಚಂದ್ರನು ಹಳೆಯ ಮಾದರಿಗಳನ್ನು ಬಿಡಲು ಸಹಾಯ ಮಾಡುತ್ತದೆ. ನಿಮ್ಮ ಪ್ರವೃತ್ತಿಯನ್ನು ನಂಬಿ ಮತ್ತು ಮುಖ್ಯ ವೈಯಕ್ತಿಕ ಆಯ್ಕೆಗಳಲ್ಲಿ ಸ್ಪಷ್ಟವಾಗಿರಿ. ವೃತ್ತಿಯಲ್ಲಿ ಸಹಭಾಗಿತ್ವ ಸಮಸ್ಯಾ ಪರಿಹಾರಗಳು ಮತ್ತು ವಿವಿಧ ತಂಡಗಳ ನಡುವೆ ಸೇತುವೆ ನಿರ್ಮಿಸುವ ನಿಮ್ಮ ಸಾಮರ್ಥ್ಯವು ನಾಯಕತ್ವದ ಅವಕಾಶಗಳನ್ನು ತೆರೆದಿಡುತ್ತದೆ. ದೈಹಿಕ ಚಟುವಟಿಕೆಗೆ ಮಂಗಳನ ಚಲನೆಯು ಪ್ರೇರೇಪಿಸುತ್ತದೆ. ಶಕ್ತಿಯನ್ನು ದಿಕ್ಕುಬಡಿಸಲು ತರಬೇತಿ, ಪಾದಯಾತ್ರೆ ಅಥವಾ ಸ್ಪರ್ಧಾತ್ಮಕ ಕ್ರೀಡೆಗಳನ್ನು ಪರಿಗಣಿಸಿ. ಜಾಯಿಂಟ್ ಆರೋಗ್ಯ ಮತ್ತು ಸರಿಯಾದ ಪಾಶ್ಚರ್ ಅನ್ನು ಕಾಪಾಡಿಕೊಳ್ಳಲು ಗಮನವಿರಲಿ. ದೀರ್ಘ ಕೆಲಸದ ಅವಧಿಯಲ್ಲಿ ವಿಶ್ರಾಂತಿ ಅವಶ್ಯ. ಮನಸ್ಸಿಗೆ ಉಸಿರಾಟದ ವ್ಯಾಯಾಮಗಳು ಮತ್ತು ಸಂಕ್ಷಿಪ್ತ ಧ್ಯಾನ ಸಭೆಗಳು ಸ್ಪಷ್ಟತೆಯನ್ನು ತರಲು ಸಹಾಯ ಮಾಡುತ್ತವೆ. ಭಾವನಾತ್ಮಕ ಒತ್ತಡ ಬಂದಾಗ ಸೃಜನಶೀಲ ಚಟುವಟಿಕೆಗಳು ಅಥವಾ ದೈಹಿಕ ವ್ಯಾಯಾಮ ಉತ್ತಮ ನಿರ್ಗಮವಾಗುತ್ತವೆ. ಅದೃಷ್ಟ ನಂಬರ್ಗಳು 7, 23, 41, 68. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ನೆಟ್ವರ್ಕಿಂಗ್ ಮತ್ತು ವೃತ್ತಿ ಚಟುವಟಿಕೆಗಳಿಗೆ ಅದೃಷ್ಟ ಹೆಚ್ಚಾಗುತ್ತದೆ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಮತ್ತು ಸಮೀಪದ ನಗರಗಳಿಗೆ ಸಣ್ಣ ಪ್ರವಾಸಗಳು ಹೊಸ ಸಂಪರ್ಕಗಳನ್ನು ಮತ್ತು ದೃಷ್ಟಿಕೋನಗಳನ್ನು ತರುತ್ತವೆ. ಪರಿಹಾರ: ಗಾರ್ನೆಟ್ ಆಭರಣವನ್ನು ಧರಿಸಿ. ಬೆಳಗ್ಗಿನ ಧ್ಯಾನ ವೇಳೆ ಶ್ರೀಗಂಧದ ಧೂಪವನ್ನು ಸುಡಿಸಿ. ಭೂಮಿ ಅಂಶದ ಪೋಷಣೆಗೆ ಕಡು ಎಲೆ ತರಕಾರಿಗಳು ಮತ್ತು ಬೇರು ತರಕಾರಿಗಳನ್ನು ಸೇವಿಸಿ. ಮಧ್ಯಾಹ್ನದ ಮುಖ್ಯ ಸಂಭಾಷಣೆಗಳ ಮೊದಲು ನೀರಿನ ಗ್ಲಾಸು ಕುಡಿಯಿರಿ ಮತ್ತು ಉದ್ದೇಶಪೂರ್ವ ಮನಸ್ಸಿನಿಂದ ಪ್ರಾರಂಭಿಸಿ. ನಮಸ್ಕಾರ ಕುಂಬರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ನವೀನತೆ ಮತ್ತು ಮಾನವೀಯ ದೃಷ್ಟಿಯಿಂದ ಕೇಳಿ. ಯುರೇನಸ್ನ ಪ್ರಭಾವದಿಂದ ಕುಂಭ, ಇಂದು ನಿಮ್ಮ ನವೀನ ಚಿಂತನೆಗಳು ಮತ್ತು ಮಾನವೀಯ ಆದರ್ಶಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ಸಾಮಾನ್ಯ ಆದರ್ಶಗಳ ಹಂಚಿಕೆಯಿಂದ ಆಳವಾದ ಬಂಧಗಳು ನಿರ್ಮಾಗುತ್ತವೆ. ಒಂಟಿಗಳು ಸಾಮಾಜಿಕ ಅಥವಾ ತಾತ್ವಿಕ ವೇದಿಕೆಗಳಲ್ಲಿ ನಿಜವಾದ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಒಟ್ಟಿಗೆ ರೂಪಿಸುವ ಮೂಲಕ ಸಂಬಂಧವನ್ನು ಗಾಢಗೊಳಿಸಬಹುದು. ಮಂಗಳನ ಪ್ರಭಾವವು ನಿಮ್ಮ ಬಂಡಾಯ ಮನೋಭಾವವನ್ನು ಉತ್ತೇಜಿಸುತ್ತದೆ. ಸೀಮಿತಗೊಳಿಸುವ ಮಾದರಿಗಳಿಂದ ಮುಕ್ತರಾಗಲು ಧೈರ್ಯವಿರಲಿ. ನಿಮ್ಮ ಅಂತಃಕರಣದ ಊಹೆಗಳು ನಿಮ್ಮ ನಿಜವಾದ ಸ್ವ ಅಭಿವ್ಯಕ್ತಿ ಮತ್ತು ಸ್ವಾತಂತ್ರ್ಯದ ಕಡೆಗೆ ಮಾರ್ಗದರ್ಶನ ಮಾಡುತ್ತವೆ. ಅವುಗಳನ್ನು ಗಮನಿಸಿ. ವೃತ್ತಿಯಲ್ಲಿ ನಿಮ್ಮ ಅಸಾಂಪ್ರದಾಯಿಕ ಪರಿಹಾರಗಳು ಮತ್ತು ಮಾನವೀಯ ದೃಷ್ಟಿಕೋನವು ಟೀಮ್ಗೆ ಹೊಸ ದ್ವಾರಗಳನ್ನು ತೆರೆಯುತ್ತವೆ. ಉದ್ಯಮ ನವೀನತೆಯೊಂದಿಗೆ ಹೊಂದಾಣಿಕೆ ಮಾಡುವವರೊಂದಿಗೆ ಸಂಪರ್ಕ ಸಾಧಿಸಿ. ಲಯಬದ್ಧ ಉಸಿರಾಟದ ವ್ಯಾಯಾಮಗಳು ಮತ್ತು ಧ್ಯಾನ ಇಂದು ನಿಮ್ಮ ನರಮಂಡಲದ ಸಮತೋಲನಕ್ಕೆ ಮುಖ್ಯ. ಧ್ಯಾನ ಅಪ್ಲಿಕೇಶನ್ಗಳು ಅಥವಾ ಗೈಡೆಡ್ ಉಸಿರಾಟ ಅಭ್ಯಾಸಗಳನ್ನು ಪ್ರಯತ್ನಿಸಿ. ಜಲಸಂಚಯನವನ್ನು ಕಾಪಾಡಿಕೊಳ್ಳಿ. ದೈಹಿಕವಾಗಿ ನೃತ್ಯ ಅಥವಾ ಸೈಕ್ಲಿಂಗ್ನಂತಹ ಲಯಬದ್ಧ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಒಳ್ಳೆಯದು. ಸ್ನೇಹಿತರ ಚಲನಶೀಲತೆ ಮತ್ತು ಗುಂಪು ಸಂಬಂಧಗಳಲ್ಲಿ ಸೌಮ್ಯವಾದ ಆಲಿಸಿಕೆ ಇಂದು ಮುಖ್ಯ.
ಸಂಘರ್ಷದ ದೃಷ್ಟಿಕೋನಗಳು ಹೊರಹೊಮ್ಮಿದಾಗ ನಿಮ್ಮ ನಿಜವಾದ ನಿಲುವನ್ನು ಉಳಿಸಿಕೊಂಡು ಸಕ್ರಿಯವಾಗಿ ಆಲಿಸಿ. ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ವ್ಯತ್ಯಾಸಗಳನ್ನು ನಿವಾರಿಸಲು ಮತ್ತು ಸಮುದಾಯದ ಒಳಗೊಳ್ಳಿಕೆಯನ್ನು ಗಾಢಗೊಳಿಸಲು ಸಹಾಯ ಮಾಡುತ್ತದೆ. ಅದೃಷ್ಟ ನಂಬರ್ಗಳು 7, 14, 23, 31, 42. ಸಂಜೆ 7ರಿಂದ 9 ಗಂಟೆಯ ನಡುವಿನ ಸಮಯ ವೈಯಕ್ತಿಕ ಪ್ರಣಾಳಿಕೆಗಳಲ್ಲಿ ಮಹತ್ವದ ಕ್ಷಣಗಳನ್ನು ತರುತ್ತದೆ. ಗುಂಪು ಸಹಕಾರ ಅಥವಾ ತಾಂತ್ರಿಕ ಮಾರ್ಗಗಳ ಮೂಲಕ ಹೊಸ ಅವಕಾಶಗಳು ಉದ್ಭವಿಸಬಹುದು. ಪರಿಹಾರ: ವಿದ್ಯುತ್ ನೀಲಿ ಬಣ್ಣ ಅಥವಾ ಬೆಳ್ಳಿ ಬಣ್ಣ ಧರಿಸಿ. ಸೂರ್ಯೋದಯದ ವೇಳೆ ಆಮೆಥಿಸ್ಟ್ ಸ್ಫಟಿಕದಿಂದ ಧ್ಯಾನ ಮಾಡಿ. ಓಂ ಗಂ ಗಣಪತಯೇ ನಮಃ ಎಂದು 11 ಸಲ ಜಪಿಸಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಕನಸು ಮತ್ತು ಸಹಾನುಭೂತಿಯ ನಯತೆಯಿಂದ ಕೇಳಿ. ನೆಪ್ಚ್ಯೂನ್ನ ಆಶೀರ್ವಾದದಿಂದ ಮೀನಾ, ಇಂದು ನಿಮ್ಮ ಸಹಾನುಭೂತಿ ಮತ್ತು ಕಲಾತ್ಮಕ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯವು ಸ್ವಪ್ನಶೀಲ ಮತ್ತು ಆಧ್ಯಾತ್ಮಿಕ ಗುಣವನ್ನು ಪಡೆದು ಸೂಕ್ಷ್ಮ ಸನ್ನೆಗಳು ಮತ್ತು ಕಣ್ಣಿನ ಸಂಪರ್ಕಗಳ ಮೂಲಕ ಆಳವಾದ ಬಂಧಗಳನ್ನು ನಿರ್ಮಿಸುತ್ತದೆ. ಒಂಟಿಗಳು ಕಲಾತ್ಮಕ ಅಥವಾ ದಾನ ಚಟುವಟಿಕೆಗಳ ಮೂಲಕ ಭಾವಪೂರ್ಣ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಕಲ್ಪನೆಗಳು ಮತ್ತು ಸೃಜನಶೀಲ ಆಕಾಂಕ್ಷೆಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧಗಳು ಗಾಢಗೊಳ್ಳುತ್ತವೆ. ಮಂಗಳನ ಪ್ರಭಾವವು ನಿಮ್ಮ ಒಳಗಿನ ಯೋಧನನ್ನು ಜಾಗೃತಗೊಳಿಸುತ್ತದೆ. ನೀವು ಇತ್ತೀಚೆಗೆ ತಪ್ಪಿಸಿಕೊಂಡಿದ್ದ ಮಿತಿಗಳನ್ನು ದೃಢೀಕರಿಸಲು ಒತ್ತಾಯಿಸಲ್ಪಡುತ್ತೀರಿ. ಕ್ಷೀಣಿಸುವ ಚಂದ್ರನು ನಿಮ್ಮ ಉಪಪ್ರಜ್ಞೆಯ ಸೂಚನೆಗಳನ್ನು ಹೆಚ್ಚಿಸುತ್ತದೆ. ಅವುಗಳನ್ನು ಗಮನಿಸಿ ಮತ್ತು ಅವುಗಳಿಂದ ಮಾರ್ಗದರ್ಶನ ಪಡೆಯಿರಿ. ವೃತ್ತಿಯಲ್ಲಿ ನಿಮ್ಮ ಸಹಾನುಭೂತಿಯ ನಾಯಕತ್ವ ಶೈಲಿ ಮತ್ತು ಸೃಜನಶೀಲ ಪರಿಹಾರಗಳು ಸಹೋದ್ಯೋಗಿಗಳಿಂದ ಮನ್ನಣೆ ಪಡೆಯುತ್ತವೆ. ಸಹಯೋಗಿ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಪಾತ್ರವು ಮುಂಬರುವ ಪ್ರಮೋಷನ್ಗಳು ಅಥವಾ ಪಾಲುದಾರಿಕೆಗಳಿಗೆ ದಾರಿ ಮಾಡಿಕೊಡಬಹುದು. ನಿಮ್ಮ ಸೂಕ್ಷ್ಮ ನರಮಂಡಲಕ್ಕೆ ಇಂದು ಹೆಚ್ಚುವರಿ ಕಾಳಜಿ ಬೇಕು. ಆಳವಾದ ಉಸಿರಾಟದ ವ್ಯಾಯಾಮಗಳು ಮತ್ತು ಸಂಕ್ಷಿಪ್ತ ಧ್ಯಾನ ಅವಧಿಗಳು ನಿಮಗೆ ಶಾಂತಿಯನ್ನು ತರುತ್ತವೆ. ದೈಹಿಕವಾಗಿ ಈಜು ಅಥವಾ ಸೌಮ್ಯ ಯೋಗ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ದಿನವಿಡಯೂ ನೀರಿನಂಶವನ್ನು ಕಾಪಾಡಿಕೊಳ್ಳಿ. ಭಾವನಾತ್ಮಕವಾಗಿ ಆಳವಾದ ಪ್ರವಾಹಗಳು ಬಂದಾಗ ಅವುಗಳನ್ನು ನಿರಾಕರಿಸದೆ ಅಂಗೀಕರಿಸಿ. ಹೃತ್ಪೂರ್ವಕ ಸಂಭಾಷಣೆಗಳು ಗುಣಪಡಿಸುವಿಕೆಗೆ ದಾರಿ ಮಾಡಿಕೊಡುತ್ತವೆ. ಅದೃಷ್ಟದ ಸಂಖ್ಯೆಗಳು 7, 23, 41. ನೀರಿನ ಸಂಬಂಧಿತ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಸಂಜೆ 6ರಿಂದ 8 ಗಂಟೆಯ ನಡುವೆ ಪ್ರಮುಖ ಸಂಭಾಷಣೆಗಳು ಮತ್ತು ವೈಯಕ್ತಿಕ ಸಂಪರ್ಕಗಳಿಗೆ ಅನುಕೂಲಕರ. ಪರಿಹಾರ: ಹಸಿರು ಬಣ್ಣದ ನೊರೆಯನ್ನು ಧರಿಸಿ. ಅಮೆಥಿಸ್ಟ್ ಸ್ಫಟಿಕವನ್ನು ಹತ್ತಿರವಿಟ್ಟು ಧ್ಯಾನಿಸಿ. ಹರಿಯುವ ನೀರಿನ ಬಳಿ ಧ್ಯಾನ ಅಥವಾ ಸಮುದ್ರದ ಶಬ್ದಗಳನ್ನು ಕೇಳಿ. ಸಂಜೆ 7 ಗಂಟೆಗೆ ಲ್ಯಾವೆಂಡರ್ ಮೇಣಬತ್ತಿಯನ್ನು ಬೆಳಗಿ ನಿಮ್ಮ ಕನಸುಗಳನ್ನು ದೃಶ್ಯೀಕರಿಸಿ.